ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕೇಳಿ ಬರ್ತಾ ಇರುವಂತಹ ಸಮಸ್ಯೆ ಅಂದರೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಸಮಯ ಸಿಗ್ತಾ ಇಲ್ಲ ಅಂಥವರಿಗೋಸ್ಕರ ಇವತ್ತಿನ ಈ ವಿಡಿಯೋ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಒಂದು ಸ್ಮೂದಿ ಬೌಲ್ ಅಂತ ಕರೀತಾರೆ, ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಆರೋಗ್ಯಕರವಾಗೂ ಇರುತ್ತೆ, ಮಾಡೋದಕ್ಕೂ ಸುಲಭ, ರುಚಿಯಾಗೂ ಇರುತ್ತೆ. ಅದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು 8 ಬಾದಾಮಿನ ನೆನೆಸಿಟ್ಟೆ, ಹಾಗೆಯೇ ಇನ್ನೊಂದು 8 ಗೋಡಂಬಿನ ಸಹ ನೆನೆಸಿಟ್ಟೆ. ಬಾದಾಮಿ ನೆನೆಸಿ ಆದಮೇಲೆ ಸಿಪ್ಪೆ ತೆಗಿಬೇಕು. ನೀವು ಬರೀ ಬಾದಾಮಿ ಹಾಕ್ಬೋದು ಅಥವಾ ಬರೀ ಗೋಡಂಬಿ ಹಾಕ್ಬೋದು, ಅಥವಾ ಇವೆರಡೂ ಇಷ್ಟ ಇಲ್ಲ ಅಂದರೆ ಹುರಿದಿರೋ ಶೇಂಗಾ ಅಥವಾ ಕಡಲೆ ಬೀಜ ಬೇಕಾದ್ರೂ ಹಾಕ್ಕೊಳ್ಬೋದು. ಹಾಗೆಯೇ 1 ಚಮಚದಷ್ಟು ಸಬ್ಜಾ ಸೀಡ್ಸನ್ನು ನೆನೆಸಿಡ್ತಾ ಇದ್ದೀನಿ. ನೀವು ಬೇಕಾದರೆ ಚಿಯಾ ಸೀಡ್ಸನ್ನು ಬೇಕಾದರೆ ಬಳಸ್ಬೋದು. ಹಾಗೆಯೇ ಇಲ್ಲಿ ಒಂದು ಬಾಣಲೆನಲ್ಲಿ 1/4 ಕಪ್ಪಷ್ಟು ಬೇಗ ಬೇಯುತ್ತಲ್ಲ, ಕ್ವಿಕ್ ಕುಕ್ಕಿಂಗ್ ಓಟ್ಸ್ ಅಂತಾರೆ, ಆ ಓಟ್ಸನ್ನು ಒಂದು ಸ್ವಲ್ಪ ಒಳ್ಳೆ ಘಮ ಬರೋವರೆಗೆ ಹುರ್ಕೊಳ್ತಾ ಇದ್ದೀನಿ. ನಿಮಗೆ ಸ್ಟವ್ ಆನ್ ಮಾಡೋದು ಹುರಿಯೋದು ಇಷ್ಟ ಇಲ್ಲ ಅಂದರೆ ಒಂದು 10 ನಿಮಿಷ ನೆನೆಸಿದ್ರೂ ನಡೆಯುತ್ತೆ. ಆನಂತರ ಈಗ ಇವೆಲ್ಲ ಪದಾರ್ಥಗಳನ್ನು ನಾವು ಒಂದು ಮಿಕ್ಸಿ ಜಾರ್ ಅಥವಾ ಬ್ಲೆಂಡರ್ ಜಾರಲ್ಲಿ ತಗೊಳ್ಬೇಕು. ನಾನು ಮೊದಲಿಗೆ ಹುರಿದಿರೋ ಓಟ್ಸನ್ನು ಹಾಕ್ಕೊಂಡೆ, ಹಾಗೆ ಸಿಪ್ಪೆ ತೆಗೆದಿರುವಂತಹ ಬಾದಾಮಿನ ಸಹ ಸೇರಿಸ್ಕೊಂಡೆ, ನೆನೆಸಿರುವಂತಹ ಗೋಡಂಬಿನೂ ಹಾಕಿದೆ. ಈಗ ಇದ್ರ ಜೊತೆಗೆ ಒಂದು ಬಾಳೆಹಣ್ಣನ್ನು ಹಾಕಬೇಕು. ಬಾಳೆಹಣ್ಣು ಹದವಾಗಿ ಹಣ್ಣಾಗಿರಲಿ, ಸಿಪ್ಪೆ ತೆಗೆದು ಒಂದು ಬಾಳೆಹಣ್ಣನ್ನು ಹಾಕಿದೆ. ಹಾಗೆ ಒಂದು 4 ಖರ್ಜೂರನ ಹಾಕ್ತಾ ಇದ್ದೀನಿ. ನಾನು ಮೃದುವಾದ ಖರ್ಜೂರ ಹಾಕ್ತಾ ಇದ್ದೀನಿ, ಸಾಫ್ಟ್ ಡೇಟ್ಸು, ಹಾಗೆ ಬೀಜ ತೆಗೆದು ಹಾಕ್ತಾ ಇದ್ದೀನಿ. ನೀವು ಮಾಮೂಲಿ ಗಟ್ಟಿ ಖರ್ಜೂರ ಬಳಸೋದಾದರೆ ನೀರಲ್ಲಿ ನೆನೆಸಿಟ್ಟು ಮೃದು ಆದಮೇಲೆ ಹಾಕ್ಕೊಳ್ಬೇಕಾಗತ್ತೆ. ನಿಮ್ಮ ರುಚಿಗೆ ತಕ್ಕಂತೆ 3-4 ಎಷ್ಟು ಬೇಕಾದ್ರೂ ಹಾಕ್ಬೋದು. ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು. ಹಾಲು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ, ತುಂಬ ಫಿಲ್ಲಿಂಗ್ ಅನಿಸುತ್ತೆ. ನಿಮಗೆ ಬೇಕನ್ಸಿದ್ರೆ ಹಾಕಿ. ಆನಂತರ ಇದನ್ನೀಗ ನಾವು ಬ್ಲೆಂಡ್ ಮಾಡಬೇಕು ಅಥವಾ ಮಿಕ್ಸಿ ಮಾಡ್ಕೊಳ್ಬೇಕು. ನಾನು ನನ್ನ ಪರ್ಸ್ನಲ್ ಬ್ಲೆಂಡರ್ ಅಗರೋ ಇಂಥದಕ್ಕೆಲ್ಲ ನಂಗೆ ತುಂಬ ಸಹಾಯ ಆಗುತ್ತೆ, ಅದನ್ನು ಬಳಸ್ತಾ ಇದ್ದೀನಿ. ನೀವು ಮಿಕ್ಸಿ ಜಾರಲ್ಲಿ ಬೇಕಾದರೂ ಗ್ರೈಂಡ್ ಮಾಡ್ಕೊಳ್ಳಿ. ಆನಂತರ ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಇನ್ನೂ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಸ್ಮೂದಿ ಥರ ಮಾಡ್ಕೊಳ್ಬೋದು, ಅಥವಾ ನಾನು ತೋರಿಸ್ತಾ ಇರೋ ರೀತಿ ಒಂದು ಬೌಲಿಗೆ ಹಾಕಿ ನಿಮ್ಮ ಇಷ್ಟದ ಹಣ್ಣನ್ನು ಒಂದು ಸ್ವಲ್ಪ, ನಾನಿಲ್ಲೊಂದು ಅರ್ಧ ಆ್ಯಪಲ್ ಹಾಕಿದೆ, ಹಣ್ಣನ್ನು ಹಾಗೆಯೇ ನೆನೆಸಿಟ್ಟಿದ್ವಲ್ಲ ಸಬ್ಜಾ ಸೀಡ್ಸು, ಅದನ್ನು ಜೊತೆಗೆ ಹದವಾಗಿ ಸ್ವಲ್ಪ ಬಿಸಿ ಮಾಡಿ ತರಿಯಾಗಿ ಪುಡಿ ಮಾಡಿಟ್ಕೊಂಡಿರ್ತೀನಿ ಫ್ಲ್ಯಾಕ್ಸ್ ಸೀಡ್ ಅಥವಾ ಅಗಸೆ ಬೀಜ, ಅದನ್ನು ಸಹ ಒಂದು ಅರ್ಧ ಚಮಚ ಸೇರಿಸ್ಕೊಂಡೆ. ಇದಲ್ಲದೆ ನಿಮ್ಗೆ ಇಷ್ಟ ಬಂದಿರೋ ಯಾವುದೇ ಡ್ರೈ ನಟ್ಸ್, ಫ್ರೂಟ್ಸ್ ಬೇಕಾದ್ರೂ ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ಕಲಸಿ ತಿಂದರೆ ಆಯಿತು, ತುಂಬ ರುಚಿಯಾಗಿರುತ್ತೆ. ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.